of Bengaluru with Saujanya. ಸೊ ನೀವು ಇಂಟ್ರೋವರ್ಟ್ ಸರ್. ಏನು ಪ್ರಶ್ನೆ ಕೇಳ್ತೀವಿ ಅದಕ್ಕೆ ಖಂಡಿತ ಉತ್ತರ ಕೊಡ್ತೀರಾ, ಉತ್ತರ ಕೊಡದೇ ಇರೋದಿಲ್ಲ. ಬಟ್ ನೀವು ಯಾರ ಹತ್ರನಾದರೂ ಎಕ್ಸ್ಟ್ರೋವರ್ಟ್ ಆಗಿರ್ತೀರಾ ಅಂದರೆ ಹೂ ಆರ್ ದೋಸ್ ತ್ರೀ ಪೀಪಲ್ ನಾನು ಇವ್ರ ಹತ್ರ ಮಾತಾಡೋ ಹಾಗೆ ಯಾರ ಹತ್ರನೂ ಮಾತಾಡಲ್ಲ ಅಂತ? ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇದ್ದೆ, ನಮ್ಮ ತಾಯಿ ಹತ್ರ ಭಾಳಷ್ಟು ಮಾತಾಡ್ತಾ ಇದ್ದೆ. ಆಮೇಲೆ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಮಕ್ಕಳ ಜೊತೆ ನನ್ನ ವೈಫ್ ಜೊತೆ ಮಾತಾಡ್ತೀನಿ. ಬಟ್ ಸ್ವಭಾವತಃ ನಾನು ಸ್ವಲ್ಪ ಮೃದುಭಾಷಿ, ಮಿತಭಾಷಿ, ಹೆಚ್ಚು ಮಾತಾಡೋದಿಲ್ಲ, ಹೆಚ್ಚು ಕೇಳಿಸ್ಕೊಳ್ತೀನಿ. ಹಾಗೆ ಅಂಥೇಳಿ ಐ ಆಮ್ ನಾಟ್ ಅನ್ ಇಂಟ್ರೋವರ್ಟ್. ಅಫ್ಕೋರ್ಸ್ ನನ್ನ ಸೈನ್ ಕ್ಯಾನ್ಸೇರಿಯನ್ಸು ಭಾಳ ಬೇಗ ಓಪನ್ ಅಪ್ ಆಗಲ್ಲ. ದೇ ಟೇಕ್ ಟೈಮ್. ಬಟ್ ವಿ ಆರ್ ಎಕ್ಸ್ಟ್ರೀಮ್ಲಿ ಅಫೆಕ್ಷನೇಟ್ ಆ್ಯಂಡ್ ಡಿಪೆಂಡಬಲ್ ಪೀಪಲ್. ಯಾವಾಗಲೂ ಕೂಡ ನಾವು ನಂಬಿಕಸ್ಥರು ಮತ್ತು ವೆರಿ ಕ್ಲೋಸ್ ನಿಟ್ ಫ್ಯಾಮಿಲಿ ವ್ಯಾಲ್ಯೂಸ್ನ ಅರ್ಥ ಮಾಡ್ಕೊಂಡಿರುವಂಥವ್ರು ನಮ್ಮ. ಹಾಗಾಗಿ ನಾನು ಹೆಚ್ಚು ಮಾತಾಡಲ್ಲ, ಆದರೆ ಖಂಡಿತವಾಗಿಯೂ ಕೂಡ ಏನೋ ಕಾನ್ವರ್ಸೇಷನ್ಗೆ ಏನು ಬೇಕೋ ಅಷ್ಟು ಮಾತಾಡ್ತೀನಿ. ಡಿಪೆಂಡಬಲ್ ಕ್ಯಾನ್ಸೇರಿಯನ್ಸ್ ಅಂತ ಹೇಳಿದ್ರಿ. ನಿಮ್ಮ ಟೀಮ್ ಹತ್ರ ನಾನು ಮಾತಾಡ್ತಾ ಇರಬೇಕಾದ್ರೆ ಅವ್ರು ನಿಮ್ಮನ್ನು ಕರೆದಿದ್ದೆ ಮಿಸ್ಟರ್ ಡಿಪೆಂಡಬಲ್ ಅಂತ. ಇನ್ಫ್ಯಾಕ್ಟ್ ಇದು ಅಫ್ಕೋರ್ಸ್ ಅವರು ಲಾಸ್ಟ್ ಕಪಲ್ ಆಫ್ ಮಂತ್ಸಲ್ಲಿ ವಿಟ್ನೆಸ್ ಮಾಡಿರೋದು ಅಷ್ಟೇ ಅಲ್ಲ, ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ಕೂಡ ಸರ್ಕಾರನೂ ನಿಮ್ಮನ್ನು ಮಿಸ್ಟರ್ ಡಿಪೆಂಡಬಲ್ ಆಗಿ ನೋಡ್ತು ಆ್ಯಂಡ್ ಯು ಹ್ಯಾವ್ ಫುಲ್ಫಿಲ್ಡ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ವಿಲ್ ಗೋ ಬ್ಯಾಕ್ ಟು ಈ ಕೋವಿಡ್ ಸಿಚುಯೇಷನ್. ಸೊ 2019-2020ನಲ್ಲಿ ಈ ಸಿಚುಯೇಷನ್ ಬಂದಾಗ ನೋಬಡಿ ವಾಸ್ ರೆಡಿ. Nobody in the entire world was ready. So as a health minister ಅಂತೂ ನೀವು ರೆಡಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರಿಗಿಂತ ಹೆಚ್ಚಿನ ಚಾಲೆಂಜಸ್ ನಿಮಗಿರುತ್ತೆ. ಇವತ್ತಿನ ದಿನ ಸರ್ ಜನ 1000 ಹೇಳಬಹುದು ಅಬೌಟ್ ದ್ಯಾಟ್ ಸಿಚುಯೇಷನ್. ಬಟ್ ನೀವು ಒಂದು ಅವಲೋಕನ ಅಂತ ಮಾಡಿದಾಗ ಈ ಸಿಚುಯೇಷನ್ನ ನೀವು ಹೇಗೆ ಹ್ಯಾಂಡಲ್ ಮಾಡಿದ್ರಿ ಅಂತ ನಿಮ್ಗೆ ಅನಿಸುತ್ತೆ, ದಿ ಎಂಟೈರ್ ಕೋವಿಡ್ ಸಿಚುಯೇಷನ್? ಇದು ನನ್ನ ಜೀವನದಲ್ಲೇ ಮರೀಲಾಗ್ತಾ ಇರ್ತಕ್ಕಂಥ ಆ 2 ವರ್ಷಗಳು. ಮತ್ತು ನನಗೆ ಯಾವಾಗಲೂ ಕೂಡ ಇಡೀ ನನ್ನ ಜೀವನದಲ್ಲಿ ಆ ಒಂದು ಭಾವನೆ ಉಳಿದಿರುತ್ತೆ. ಅಂಥ 6.5 ಕೋಟಿ ಜನರು ಕನ್ನಡಿಗರದು ಆ ಮಾರಣಾಂತಿಕ ಕಾಯಿಲೆಯಿಂದ ಅವ್ರನ್ನ ರಕ್ಷಣೆ ಮಾಡುವಂತಹ ಒಂದು ಸ್ಥಾನ ಅವತ್ತು ಅಲಂಕರಿಸಿದ್ದು ಆ ಭಗವಂತ ನನಗೆ ಕೊಟ್ಟಂಥ ಒಂದು ಆಶೀರ್ವಾದ ಅಂತ ಕಾಣುತ್ತೆ. ಅಫ್ಕೋರ್ಸ್ ಭಾಳ ಚಾಲೆಂಜಸ್ ಇತ್ತು. ನಾಳೆ ಏನು ಅಂತ ಗೊತ್ತಿಲ್ಲ, ಇವತ್ತು ಹೇಗೆ ಅಡ್ರೆಸ್ ಮಾಡಬೇಕು ಗೊತ್ತಿಲ್ಲ. ಪ್ರಾರಂಭದಲ್ಲಿ ಮಾಸ್ಕ್ ಇಲ್ಲ, PPE ಕಿಟ್ ಇಲ್ಲ, ಏನು ಅಂದರೆ ಏನು ವ್ಯವಸ್ಥೆ ಇಲ್ಲ. ವೈದ್ಯರಿಗೂ ಕೂಡ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಗೊತ್ತಿಲ್ಲ. ಇದು ಸ್ಥಿತಿ. ಇಲ್ಲಿಂದ ನಾವು ಇವತ್ತೇನಾಗಿದೆ ತಾವು ನೋಡ್ಬೋದು. ಹಗಲಿಗೂ ರಾತ್ರಿಗೆ ಎಷ್ಟು ವ್ಯತ್ಯಾಸ ಇದೆ, ಅಷ್ಟು ಅಭಿವೃದ್ಧಿಯನ್ನು ಇವತ್ತು ಮಾಡಿ ವಿ ಆರ್ ವೆಲ್ ಪ್ರಿಪೇರ್ಡ್ ಟು ಫೇಸ್ ಎನಿ ಇವೆಂಚುಯಾಲಿಟಿ, ಎನಿ ಹೆಲ್ತ್ ಎಮರ್ಜೆನ್ಸೀಸ್. ಈಗ ಯಾವುದೇ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಇವತ್ತಿನ ಸರ್ಕಾರ, ಇವತ್ತಿನ ವ್ಯವಸ್ಥೆ ಅದನ್ನು ದೃಢವಾಗಿ ಎದುರಿಸುವಂಥ ಮೂಲಭೂತ ಸೌಕರ್ಯನ ನಾವು ಸಿದ್ಧ ಮಾಡಿದ್ದೀವಿ. ಮತ್ತು ಅನೇಕರ ಪ್ರಾಣ ರಕ್ಷಣೆ ಆಗಿದೆ. ರೆಕಾರ್ಡ್ ಟೈಮಲ್ಲಿ 10 ಕೋಟಿ ಜನರಿಗೆ 2 ಡೋಸ್, 10 ಕೋಟಿ ಡೋಸಸ್ಸು ವ್ಯಾಕ್ಸಿನ್ ಕೊಟ್ವಿ. ಒಂದು ವಾರ್ ಇದು. ಆ ವಾರ್ ಟೈಮಲ್ಲಿ ಏನು ಕೆಲಸ ಮಾಡಬೇಕು, ಹಗಲು ಗೊತ್ತಿಲ್ಲ, ರಾತ್ರಿನೂ ಗೊತ್ತಿಲ್ಲ, ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದೀವಿ. ಬಟ್ ಅದೊಂದು ಚಾಲೆಂಜ್, ಲೈಫ್ ಟೈಮ್ ಚಾಲೆಂಜ್ ಅಂತ ಕಾಣುತ್ತೆ. ಅಂಥ ಚಾಲೆಂಜ್ ಮತ್ತೆ ಬಾರದೆ ಹೋಗ್ಬೋದು. 2ನೇ ಅಲೆಯಲ್ಲಂತೂ ಕೆಲವು ಸಂದರ್ಭಗಳಲ್ಲಿ ನಾನು ಒಬ್ಬನೇ ಇದ್ದಾಗ ಭಾಳ ಭಾವನಾತ್ಮಕವಾಗಿ ನನಗೆ ಗೊತ್ತಿಲ್ಲದಿರೋ ಕಣ್ಣೀರು ಬಂದಿದೆ ನನಗೆ. ಅಂಥ ಸ್ಥಿತಿಯನ್ನು ನಾನು ನೋಡಿದ್ದೀನಿ. ಯಾಕೆಂದರೆ ಎಂಥವ್ರಿಗೂ ನಾನು ಒಂದು ಬೆಡ್ಡನ್ನು ಕೊಡಿಸದೇ ಇರೋವಂಥ ಸ್ಥಿತಿ ತಲುಪಿತ್ತು. ಇಡೀ ದೇಶದಲ್ಲಿ ಆಕ್ಸಿಜನ್ ಯಾವುದೇ ಕಾಯಿಲೆಗೆ ಆ ರೀತಿ ಆ ಪ್ರಮಾಣದ ಆಕ್ಸಿಜನ್ ಬೇಕು ಅಂತ ನಮಗೆ ಯಾವ ಒಂದು ಕಂಡೀಷನ್ ಗೊತ್ತಿಲ್ಲ ಈ ಕೋವಿಡ್ ಸೆಕೆಂಡ್ ವೇವಲ್ಲಿ ಬಂದಂಥದ್ದು. ಹಾಗಾಗಿ ಎವ್ರಿ ಡೇ ವಾಸ್ ಎ ಚಾಲೆಂಜ್. ಹಾಗಾಗಿ ವರ್ಣಿಸೋಕ್ಕಾಗಲ್ಲ. ಅದಕ್ಕೆ ನಾನು ಇನ್ಫ್ಯಾಕ್ಟ್ ನಾನೊಂದು ಬುಕ್ ತರ್ತಾಯಿದ್ದೀನಿ. ನನ್ನದೇ ಒಂದು ಬಯೋಗ್ರಫಿಯಲ್ಲಿ ಕೋವಿಡ್ ಯಾವ ರೀತಿ ಆ 2 ವರ್ಷ ಪ್ರತಿಯೊಂದು ಘಟನೆಯನ್ನು ಈ ರಾಜ್ಯದ ಜನರು, ಈ ದೇಶದ ಜನರು ತಿಳ್ಕೋಬೇಕು. ಮುಂದಿನ ಯುವ ಪೀಳಿಗೆ ಕೂಡ ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಒಂದು ಸರ್ಕಾರ, ಒಂದು ವ್ಯವಸ್ಥೆ ಜನರ ಪರವಾಗಿ ನಿಲ್ಲುತ್ತೆ, ಏನೆಲ್ಲ ಅದನ್ನು ಎದುರಿಸುತ್ತೆ, ಅದನ್ನು ನಾನು ತರ್ತಾಯಿದ್ದೀನಿ, ಡಾಕ್ಯುಮೆಂಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಒಳ್ಳೆ ಕೆಲಸ ಮಾಡಿದಾಗ ಪ್ರಶಂಸೆಯೂ ಇರಬೇಕಾಗ್ತದೆ.
ಬರೀ ಟೀಕೆಗಳಲ್ಲ. ಟೀಕೆ ಮಾಡ್ತಾ ಇದ್ದವರು ಮಾತಾಡಲಿಲ್ಲ ಅವತ್ತು. ಟೀಕೆ ಇವತ್ತು ಮಾಡ್ತಾ ಇರೋರು ಮನೆಯಿಂದ ಹೊರಗಡೆ ಬರಲಿಲ್ಲ. ಅವತ್ತು ಯುದ್ಧದ ಒಂದು ಸ್ಥಳದಲ್ಲಿದ್ದವರು ನಾವು ಯೋಧರ ರೀತಿ ಕೆಲಸ ಮಾಡಿದ್ದೀವಿ. ಇಟ್ ಈಸ್ ಓಕೆ. ನಾವು ಪಬ್ಲಿಕ್ ಲೈಫಲ್ಲಿ ಅಕ್ಯುಸೇಷನ್ಸು, ಈ ರೀತಿಯಲ್ಲಿ ಅಪಪ್ರಚಾರ ಇದು ಸಾಮಾನ್ಯ. ಬಟ್ ಆದರೆ ಇಷ್ಟೆಲ್ಲ ನಾವು ಕೆಲಸ ಮಾಡಿ ಕೂಡ ಅಪಪ್ರಚಾರ ಮಾಡ್ತಾರಲ್ಲ, ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗ್ತದೆ. ಬಟ್ ಡಸ್ ಇಟ್ ಅಫೆಕ್ಟ್ ಯು ಇನ್ ಅ ಲಾಂಗರ್ ರನ್? ಆಫ್ ಕೋರ್ಸ್ ಇಟ್ ಅಫೆಕ್ಟ್ಸ್ ಮೀ. ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ನನ್ನ ವೈಫ್ಗೆ ಎಫೆಕ್ಟ್ ಆಗುತ್ತೆ. ಬಿಕಾಸ್ ದ ವರ್ಡ್ಸ್ ದೇ ಯೂಸ್. ವಿ ಆರ್ ಆಲ್ಸೋ ಫ್ಯಾಮಿಲಿ. ಗಂಡು ಮಕ್ಕಳಿದ್ದಾರೆ, ಹೆಣ್ಮಗು ಇದ್ದಾರೆ. ಶಿ ಈಸ್ ವೆರಿ ಸೆನ್ಸಿಟಿವ್. ಮಾಧ್ಯಮಗಳಲ್ಲಿ ಕೆಲವರು ಮಾತಾಡೋದು ನೋಡಿದರೆ ಅದು ಅವ್ರ ಬಾಯಿಗೆ, ಅವ್ರ ನಾಲಿಗೆಗೆ ಲಂಗಿರಲ್ಲ, ಲಗಾಮಿರಲ್ಲ. ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ವಧೆ ಮಾಡುವಾಗ ಆ ವ್ಯಕ್ತಿ ಯಾವ ರೀತಿ ಆ ನೋವನ್ನು ಅನುಭವಿಸ್ತಾನೆ. ನೋವು ಕೊಡೋದು ಭಾಳ ಸುಲಭ. ಆದರೆ ಯಾವುದೇ ವಸ್ತುನಿಷ್ಠವಾಗಿರ್ತಕ್ಕಂಥ ವಿಷಯಗಳನ್ನು ಅಥವಾ ಅವರಿಗೆ ಯಾವುದೇ ಒಂದು ವಿಷಯ ಸರಿಯಾಗಿ ಗೊತ್ತಿಲ್ಲದೆ ಒಬ್ಬರ ಬಗ್ಗೆ ವ್ಯಕ್ತಿ ಚಾರಿತ್ರ್ಯ ವಧೆ ಮಾಡೋದಿದೆಯಲ್ಲ, ಇದು ಮಹಾ ಅಪರಾಧ. ನೀವು ನೋಡಿ, ನಾನು ಈ 15-16 ವರ್ಷ ನಾನು ಸಾರ್ವಜನಿಕ ಬದುಕಿನಲ್ಲಿ ವೈಯಕ್ತಿಕವಾಗಿ ಯಾರನ್ನೂ ಕೂಡ ಟಾರ್ಗೆಟ್ ಮಾಡಲ್ಲ, ಟೀಕೆ ಮಾಡಲ್ಲ, ಅಪಪ್ರಚಾರ ಮಾಡಲ್ಲ. ಬಿಕಾಸ್ ನಾನು ರಾಜಕಾರಣಕ್ಕೆ ಬಂದಿರೋಂಥದ್ದು ಸಮಾಜ ಸೇವೆ ಮಾಡಬೇಕು, ನನ್ನಿಂದ ಸಮಾಜಕ್ಕೆ ಒಳ್ಳೆಯದಾಗಬೇಕು. ಇಷ್ಟೇ ನಂದು ಫಂಡ. ಈಸ್ ವೆರಿ ಸಿಂಪಲ್. ಅದಕ್ಕೆ ಎಲ್ಲ ರೀತಿಯಲ್ಲಿ 100% ಕೆಲಸ ಮಾಡ್ತೀನಿ. ಕೆಲವರಿಗೆ ನನ್ನ ಕೆಲವೇ ವರ್ಷಗಳಲ್ಲಿ ನಾನು ಪಡ್ಕೊಂಡಂಥ ಯಶಸ್ಸು, ಸಾರ್ವಜನಿಕರಲ್ಲಿ ಜನಪ್ರಿಯತೆಯನ್ನು ಗಳಿಸಿದ ರೀತಿ, ಇದು ನನ್ನ ಕಾಂಟೆಂಪರರೀಸ್ಗೆ, ನನ್ನ ಅಡ್ವರ್ಸರೀಸ್ಗೆ ಇದು ನುಂಗ್ಲಾರದೇ ಇರತಕ್ಕಂಥ ತುತ್ತು. ಅದಕ್ಕೆ ಒಬ್ಬ ವ್ಯಕ್ತಿತ್ವವನ್ನು ಚಾರಿತ್ರ್ಯ ವಧೆ ಮಾಡೋದು, ಇದು ರಾಜಕಾರಣದಲ್ಲಿ ಭಾಳ ಸುಲಭವಾದಂಥ ವೆಪನ್. ಭಾಳ ನೀಟಾಗಿ ವೈಟ್ ಶರ್ಟ್ ಇದೆ, ವೈಟ್ ಶರ್ಟ್ ಮೇಲೆ ಇಂಕ್ ಹಾಕ್ಬಿಡೋದು. ಆ ಇಂಕ್ನ ಮತ್ತೆ ನಾವು ಯಾವ ರೀತಿ ತಳ್ಕೋಬೇಕು, ಅದಕ್ಕೆ ಸಮಯ ಬೇಕು, ಅದಕ್ಕೆ ಡಿಟರ್ಜೆಂಟ್ ಬೇಕು, ಅದು ನಾವೇ ಮಾಡ್ಕೋಬೇಕು. ಬಟ್ ಇಟ್ ಟೇಕ್ಸ್ ಟೈಮ್. ಆ ಫೇಸ್ ಇದೆಯಲ್ಲ, ಆ ಕ್ಲೀನ್ ಮಾಡ್ಕೊಳ್ಳೋ ಫೇಸು, ದಟ್ ಈಸ್ ಅ ವೆರಿ ಡಿಫಿಕಲ್ಟ್ ಫೇಸ್. ಸರ್, ಇವಾಗ ನೋಡಿ, ರಾಜಕೀಯ ಅನ್ನೋದು ರಾಜಕೀಯದಲ್ಲಿ ಮಾತ್ರ ಇಲ್ಲ, ಎಲ್ಲ ಕಡೆ ಇದೆ. ಮನೇಲಿರುತ್ತೆ ಪಾಲಿಟಿಕ್ಸು, ವರ್ಕ್ ಪ್ಲೇಸಲ್ಲಿರುತ್ತೆ, ಎಲ್ಲ ಕಡೆ ಇರುತ್ತೆ. ನಮಗಂತೂ ಕೆಲವೊಂದು ಸಲ ಅಂಥ ಪಾಲಿಟಿಕ್ಸ್ ಸಾಕಪ್ಪ ಅನಿಸ್ಬಿಡುತ್ತೆ, ರೈಟ್? ಮನೆ ಪಾಲಿಟಿಕ್ಸ್ ಇರ್ಬೋದು, ಆಫೀಸ್ ಪಾಲಿಟಿಕ್ಸ್ ಇರ್ಬೋದು. ನಿಮಗೆ ಯಾವತ್ತಾದರೂ ಸಾಕಪ್ಪ ರಾಜಕೀಯ ಅನಿಸಿದ್ಯಾ? ಇದೆಲ್ಲ ನೋಡಿದಾಗ ಬೇಜಾರಾದ ಯಾವ್ದಾದ್ರು ಅಂಥ ಸಮಯದಲ್ಲಿ ಯಾವತ್ತಾದರೂ ಅನಿಸಿದ್ಯಾ? ರಾಜಕಾರಣ ಸಾಕು ಅಂತ ಅನಿಸ್ಲಿಲ್ಲ. ಭಾಳ ನೋವಾಗಿದ್ದು ಮೊನ್ನೆ 23ರಲ್ಲಿ ಸೋಲಾದಾಗ ನನ್ನ ಜನರಿಂದ ದೂರ ಆಗ್ತಾ ಇದ್ದೀನಲ್ಲ ಅನ್ನುವಂಥ ಭಾವನೆ ಬಂತು. ಯಾಕೆಂದರೆ ನಾನು ನನ್ನ ಫ್ಯಾಮಿಲಿನ ಎಷ್ಟು ಇಷ್ಟಪಡ್ತೀನಿ, ಅಷ್ಟೇ ನಾನು ನನ್ನ ಕ್ಷೇತ್ರದ ಬಗ್ಗೆ ನನಗೆ ಒಂದು ಭಾಳ ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ ಏನಪ್ಪ, ನಾಳೆಯಿಂದ ನಾನು ಚಿಕ್ಕಬಳ್ಳಾಪುರದ ಬಗ್ಗೆ ಹೋಗಿ ನಾನು ಏನು ಮಾಡಬೇಕು, ಇದು ಸ್ವಲ್ಪ ನನಗೆ ಒಂದು 6 ತಿಂಗಳು ನನಗೆ ಅದರಿಂದ ಹೊರಗಡೆ ಬರಲಿಕ್ಕಾಗಲಿಲ್ಲ. ಆದರೆ ದೇವರು ದೊಡ್ಡವರು, ನನಗೆ ಮತ್ತೆ ಲೋಕಸಭೆಗೆ ಅವಕಾಶ ಕೊಟ್ಟಿದ್ದಾರೆ. ಅದರ ಮೂಲಕ ನನ್ನ ತಾಯ್ನಾಡಿನ, ನನ್ನ ಒಂದು ಕ್ಷೇತ್ರದ ಜನತೆಗೆ ಒಂದು ಸಣ್ಣ ಸಹಾಯ ಅಥವಾ ಅವ್ರ ಜೊತೆ ಒಬ್ಬ ಸಹೋದರನಾಗಿ ನಿಲ್ಲುವಂಥ ಅವಕಾಶ ಸಿಕ್ಕಿದೆ. ಇವಾಗ ಕೋವಿಡ್ ಟೈಮ್ಸ್ನ ಚಾಲೆಂಜಸ್ ಬಗ್ಗೆ ಮಾತಾಡ್ತಿದ್ರಿ. ಯಾವಾಗಾದ್ರೂ ನೀವು ರಾತ್ರಿ ಒಬ್ಬರೇ ಮಲಗಿರೋಂಥ ಸಿಚುವೇಷನಲ್ಲಿ ಇದನ್ನೆಲ್ಲ ಯೋಚನೆ ಮಾಡ್ತಾ ಮೆಲುಕು ಹಾಕ್ತಾ, ನಾನು ರಾಂಗ್ ಟೈಮಲ್ಲಿ ಹೆಲ್ತ್ ಮಿನಿಸ್ಟರ್ ಆದೆ ಅಂತ ಅನಿಸಿದ್ಯಾ ಸರ್? ಇಲ್ಲ, ನನಗೆ 2ನೇ ಅಲೆಯಲ್ಲಿ ಭಾಳ ಕಷ್ಟ ಆಯಿತು. ನಾನು ನಿಮ್ಗೆ ಹೇಳಿದ್ನಲ್ಲ ಈಗಾಗಲೇ, ಕೆಲವು ಸನ್ನಿವೇಶಗಳು ಆದಾಗ ನಾನೇ ಹೋಗಿ ಬಾತ್ರೂಮ್ನಲ್ಲಿ ಹತ್ತಿದ್ದು ಉಂಟು. ಯಾಕೆಂದರೆ ನಮ್ಮ ಕೈಯಲ್ಲೇ ಇಲ್ಲ ಆ ಥರ ಒಂದು ಪ್ರಸಂಗ. ಇಟ್ ಈಸ್ ನಾಟ್ ವಿತಿನ್ ಯುವರ್ ರೀಚ್. ಸರ್ಕಾರದ ವ್ಯವಸ್ಥೆಯಲ್ಲಿಲ್ಲ. ದೇಶದ ಸರ್ಕಾರದ, ಇವತ್ತು ಕೇಂದ್ರ ಸರ್ಕಾರ ಎಷ್ಟು ನಮಗೆ ಸಪೋರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು, ಅದಕ್ಕೆ ಮೀರಿ ಸಿಚುವೇಶನ್ ಇತ್ತು. ಸೊ ಇಟ್ ವಾಸ್ ಅನ್ಬಿಲೀವಬಲ್. ಮತ್ತು ಆ ಕ್ಷಣ ತಿಳ್ಕೊಂಡ್ರೆ ಇವತ್ತು ಕೂಡ ಭಯ ಆಗ್ತದೆ.